ಹಲೋ ಅಂಡ್ ವೆಲ್ಕಮ್ ಟು ಗಂಧದ ಗುಡಿ ಕ್ರಾನಿಕಲ್ಸ್. ಇವತ್ತು ನಾವು ಮಕ್ಕಳಿಗೆ ತುಂಬ ಇಷ್ಟ ಆಗೋ ನೂಡಲ್ಸ್ಗೆ ಒಂದು ಕಲರ್ ಟಚ್ ಕೊಟ್ಟು ಜೊತೆಗೆ ಒಂದಷ್ಟು ವೆಜ್ಜೀಸ್ನ ಕೂಡ ಸೇರಿಸಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಡಿಶ್ನ ಸೂಜಿ ನೂಡಲ್ಸಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮಾಡ್ತಾ ಇರೋದು ಗ್ರೀನ್ ನೂಡಲ್ಸ್, ಅದಕ್ಕೆ ನಾನು ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು, ಟೊಮೆಟೊ ಜೊತೆಗೆ ಬೆಳ್ಳುಳ್ಳಿ ಮತ್ತು ಚೂರು ಜೀರಿಗೆನ ರುಬ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ನೀವು ಫಸ್ಟ್ ಬ್ಲ್ಯಾಂಚ್ ಮಾಡಿ ಕೂಡ ರುಬ್ಕೋಬೋದು. ನಾನು ಲೇಟರ್ ಈ ಪೇಸ್ಟ್ನ ಕುಕ್ ಮಾಡೋದ್ರಿಂದ ಈಗ ಬ್ಲ್ಯಾಂಚ್ ಮಾಡದೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕಿ 1 ನಿಮಿಷ ಬಾಡಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ಹೆಚ್ಚಿರೋ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾಬೇಜ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ರುಬ್ಬಿದ ಪಾಲಕ್ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪಾಲಕ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಪಾಲಕ್ನ ತರೋಲಿ ಕುಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಬೆಟರ್ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ಗೆ. ಯಾಕೆ ಅಂದರೆ ನಾವು ಪೇಸ್ಟ್ ಮಾಡೋಕ್ಕೆ ಪಾಲಕ್ನ ಬ್ಲ್ಯಾಂಚ್ ಮಾಡಿಲ್ಲದೆ ಇರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಕುಕ್ ಮಾಡಿದ್ರೆ ಆಗ ಪಾಲಕ್ನಲ್ಲಿ ಇರೋ ಆಕ್ಸಲೇಟ್ಸ್ ರೆಡ್ಯೂಸ್ ಆಗಿ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಇದಕ್ಕೆ ರುಚಿಗೆ ಉಪ್ಪು ಮತ್ತು ಪೆಪ್ಪರ್ ಹಾಕಿದ್ದೀನಿ. ಈಗ ಇದಕ್ಕೆ ಕುಕ್ ಆಗಿರೋ ಸೂಜಿ ನೂಡಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೂಡಲ್ಸ್ ಗ್ರೀನ್ ಸಾಸ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಬಿಡಬೇಕು. ನೀವು ರೆಗ್ಯುಲರ್ ನೂಡಲ್ಸ್ ಕೂಡ ಯೂಸ್ ಮಾಡ್ಬೋದು, ಆದರೆ ಸೂಜಿ, ವೀಟ್ ಅಥವಾ ಮಿಲೆಟ್ ನೂಡಲ್ಸ್ನ ಬಳಸೋದ್ರಿಂದ ಉಪಯೋಗ ಏನಪ್ಪ ಅಂದರೆ ಇದು ಹೈ ಇನ್ ಫೈಬರ್, ನ್ಯೂಟ್ರಿಯೆಂಟ್ ರಿಚ್ ಮತ್ತು ರೆಗ್ಯುಲರ್ ನೂಡಲ್ಸ್ನಲ್ಲಿ ಇರೋ ಹಾಗೆ ಇದರಲ್ಲಿ ಅನ್ಹೆಲ್ದಿ ಫ್ಯಾಟ್ಸ್ ಇರೋದಿಲ್ಲ. ಇದನ್ನ ಇನ್ನಷ್ಟು ಪ್ರೋಟೀನ್ ರಿಚ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ನೀವು ಎಗ್, ಟೋಫು ಅಥವಾ ಪನ್ನೀರ್ನ ಕೂಡ ಸೇರಿಸ್ಕೊಳ್ಬೋದು. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮೀಲ್ಸ್ ಮಾಡೋದ್ರಿಂದ ಅವರಿಗೆ ಗೊತ್ತಿಲ್ಲದೆ ಎಂಜಾಯ್ ಮಾಡಿಕೊಂಡು ತಟ್ಟೆ ಖಾಲಿ ಮಾಡೋದಂತೂ ಗ್ಯಾರಂಟಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ 1 ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದು ಮರಿಬೇಡಿ. ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.